ಏನ್ ಸರ್ ಅದು? ರಾಗಿ ಅಂಬ್ಲಿ ಸರ್. ರಾಗಿ ಅಂಬ್ಲಿನಾ? ಮೊಸರಾ ಇದು? ಮೊಸರು. ಹಾಂ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸರ್ಮೇಶ್. ಏನೇನು ರೆಡಿ ಇದೆ ಸರ್ ಫುಡ್ ಇವಾಗ? ಈಗ ಪಾಲಕ್ ಪಲಾವ್ ರೆಡಿ ಇದೆ. ಹಾಂ. ಪಾಲಕ್ ಪಲಾವು, ಟೊಮಟೊ ಬಾತು, ಗೀ ರೈಸ್, ಮಾವಿನಕಾಯಿ ಚಿತ್ರಾನ್ನ, ಅವಲಕ್ಕಿ, ಸೊಸೆ ಮಂಡಕ್ಕಿ, ದೋಸೆ, ಇಡ್ಲಿ ವಡ. ಈಗ ಇಷ್ಟು ರೆಡಿ ಇದೆ. ಇಷ್ಟು ರೆಡಿ ಇದೆ. ಪಲಾವಾ? ಹಾಂ, ಪಾಲಕ್ ಪಲಾವ್. ಪಾಲಕ್ ಪಲಾವ್. ಇದು ಟೊಮಟೊ ಬಾತು. ಟೊಮೆಟೊ ಬಾತು. ಓಕೆ. ಈಗ ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಚಿತ್ರಾನ್ನ. ಓಕೆ. ಇದು ಪುಳಿಯೋಗರೆ. ಪುಳಿಯೋಗರೆ. ಹಾಂ. ಇದು ಶಾವಿಗೆ. ಶಾವಿಗೆ. ಓಕೆ. ಇನ್ನು ಬೇರೆ ಏನು ಸರ್? ಅವಲಕ್ಕಿ. ಅವಲಕ್ಕಿ. ಟೋಟಲ್ ಎಷ್ಟು ವೆರೈಟಿ ಸರ್? ಟೋಟಲ್ ಒಂದು 18 ಸರ್. 18 ವೆರೈಟೀಸ್ ಇದೆ. ಇದು ಮಂಡಕ್ಕಿ. ಮಂಡಕ್ಕಿ. 18 ವೆರೈಟೀಸ್ ರೋಟ್ಲಲ್ಲಿ ರೆಡಿ ಇದೆ. ಟಿಫನ್ನು ಅದಲ್ಲದೆ ಪೂರಿ ಎಲ್ಲ ಮಾಡ್ತಿರಲ್ಲ? ಈಗ ರೆಡಿ ಆಗ್ತಾ ಇದೆ. ಪೂರಿ ರೆಡಿ ಆಗ್ತಾ ಇದೆ. ವಡೆ ಮತ್ತು ಮಿರ್ಚಿ, ಮಂಡಕ್ಕಿ ಮತ್ತು ಗೋಲಿ ಬಜ್ಜಿ, ಪೂರಿ, ವಡೆ, ದಿನವಡೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಶಿವು ಅಂತ ಹೇಳಿ ಸರ್. ಓಕೆ. ಎಲ್ಲಿ ಅವ್ರು ಸರ್ ನೀವು? ಸರ್ ನಾವು ಇಲ್ಲಿ ಹೊನ್ನಾಳಿಯಿಂದ 5 ಕಿಲೋಮೀಟರ್ ಅರಳಹಳ್ಳಿ ಅಂತ ಹೇಳಿ, ಜಿಡಗೂರು ಅರಳಹಳ್ಳಿ ಅವರು. ನಾವಿಲ್ಲಿ ಭಾರತ್ ಗ್ಯಾಸ್ ಆಫೀಸಲ್ಲಿ ವರ್ಕ್ ಮಾಡೋದು, ಕಂಪ್ಯೂಟರ್ ಆಪರೇಟಿಂಗ್. ಹಾ ಸರ್. ಪ್ರತಿದಿನ ನಾವು ಇಲ್ಲಿ ಊಟಕ್ಕೆ ಮತ್ತೆ ತಿಂಡಿಗೆ ಅದಕ್ಕೆ ಬರ್ತೀವಿ. ಸೇಮ್ ನ್ಯಾಚುರಲ್ ಆಗಿ ಏನು ಮನೆಯಲ್ಲಿ ನಾವು ಹೇಗೆ ಅಡಿಗೆ ಟೇಸ್ಟಿಂಗ್ ಪೌಡರ್ ಇಲ್ದಂಗೆ ಅಡಿಗೆ ಎಲ್ಲ ಮಾಡ್ತೀವಲ್ಲ, ಅದೇ ತರನೇ ಕ್ವಾಲಿಟಿನೇ ಸರ್. ಇಲ್ಲಿ ಯಾರಾದ್ರೂ ಬಂದು ತಿಂಡಿ ಊಟ ಏನು ಬೇಕಾದ್ರೂ ಮಾಡ್ಬೋದು ನೀವು. ಆಮೇಲೆ ಇಲ್ಲಿ ವೆರೈಟಿ ಐಟಮ್ಸ್ಗಳು ಬಹಳ ಚೆನ್ನಾಗಿ ಮಾಡ್ತಾರೆ ಸರ್. ಪಾಲಕ್ ಪಲಾವು, ಪಾಲಕ್ ರೈಸು, ಆಮೇಲೆ ಮಾವಿನಕಾಯಿ ಚಿತ್ರಾನ್ನ, ಆಮೇಲೆ ಪ್ರತಿ ಸೋಮವಾರ ಹೋಳಿಗೆ ಊಟ ಎಲ್ಲ ಇರುತ್ತೆ. ನೀವು ಏನು ಇಷ್ಟ ಅಫಿಷಿಯಲ್ಸ್ ಎಲ್ಲ ನೀವು ಅಧಿಕಾರಿಗಳೆಲ್ಲ ನೋಡ್ಬೇಕು ಸರ್. ಇಂಥ ದೊಡ್ಡ ಅಫಿಷಿಯಲ್ಸ್ ಆಗಲಿ, ತಾಲೂಕು ಆಫೀಸರ್ ಆಗಲಿ, ಪ್ರತಿಯೊಬ್ಬರು ಹಿರೇಮಠ ಸರ್ಕಲಲ್ಲಿ ಎಲ್ಲ ಬಂದು ಇಲ್ಲಿ ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಸರ್. ಈಗ ದೊಡ್ಡ ಹೋಟ್ಲು 5 ಸ್ಟಾರ್ ಅಂತ ಹೋಟ್ಲುಗಳನ್ನೆಲ್ಲ ನೋಡೋಕ್ಕಿಂತ ಈ ಸಣ್ಣ ಪುಟ್ಟ ಹೋಟ್ಲುಗಳಲ್ಲಿ ಬಹಳ ಚೆನ್ನಾಗಿರುತ್ತೆ. ಇವರು ಆಮೇಲೆ ಮನೆಯಲ್ಲಿ ಏನು ಅಡಿಗೆ ಮಾಡಿಕೊಂಡು ಅದೇ ತರನೇ ಕ್ವಾಲಿಟಿ ಇಲ್ಲಿ ಮೇಂಟೆನೆನ್ಸ್ ಇದು ಮಾಡ್ತಾರೆ ಸರ್. ಇಲ್ಲಿ ಯಾವುದೇ ರೀತಿ ಆಮೇಲೆ ಕಡಿಮೆ ಪ್ರೈಸ್ ಅಲ್ಲೂ ನಿಮಗೆ ಇಷ್ಟಕ್ಕೊಂದು ಊಟ ತಿಂಡಿ ಎಲ್ಲ ಎಲ್ಲೋ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಅಷ್ಟು ಚೆನ್ನಾಗಿ ಕ್ಲಿಯರಿಟಿಯಾಗಿ ಇರುತ್ತೆ ಸರ್ ಇಲ್ಲಿ. ನೀವು ಒಂದ್ಸಲ ಎಲ್ಲ ಕಸ್ಟಮರ್ಸ್ ಆಗಲಿ, ಹೊನ್ನಾಳಿ ಸುತ್ತಮುತ್ತ ಇರೋರಾಗಲಿ, ಈಗ ನೋಡಿ ಸರ್, ನೀವೇ ನೋಡ್ತಿದ್ದಂಗೆ ಎಷ್ಟು ಜನ ತಿಂಡಿ ಊಟಕ್ಕೆ ಎಲ್ಲ ಬರ್ತಿರ್ತಾರೆ. ಸುಮ್ಮನೆ ನೀವೇ ನೋಡ್ಬೇಕು ಎಷ್ಟು ಫುಲ್ ರಶ್ ಆಗಿರುತ್ತೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಮೇಂಟೆನೆನ್ಸ್ ಮಾಡ್ತಾರೆ ಸರ್ ಇಲ್ಲಿ. ಯಾವಾಗಲೂ ನ್ಯಾಚುರಲ್ ಆಗಿ ಇರುತ್ತೆ ಊಟ ತಿಂಡಿ ಆಗಲಿ. ಆಮೇಲೆ ಇಲ್ಲಿ ಫೇವ್ರೇಟ್ ಅಂತ ಅಂದ್ರೆ ಪಾಲಕ್ಕು ಮತ್ತೆ ಪಾಲಕ್ ರೈಸು ಮತ್ತೆ ಪಾಲಕ್ ಪಲಾವ್. ಇನ್ನೇನು 5 ಸ್ಟಾರ್ ಹೋಟ್ಲಲ್ಲೆಲ್ಲ ಏನು ತಿಂಡಿ ತಿಂತಿರಲ್ಲ ಅದೇ ತರ ಸೇಮ್ ಮನೇಲಿ ಯಾವ ತರ ಮಾಡ್ತಿರಲ್ಲ ಅದೇ ತರನೇ ಇರುತ್ತೆ. ವೆಜ್ ಬಿರಿಯಾನಿ ಅಂತ ಮಾಡ್ತಾರೆ. ವೆಜ್ ಬಿರಿಯಾನಿ ಸಹಿತ ಬಹಳ ಚೆನ್ನಾಗಿರುತ್ತೆ. ವೆಜ್ ರೈಸ್ ಸರ್ ಪಾಲಕ್ ಪಲಾವ್ ಬಹಳ ಪಾಲಕ್ ಪಲಾವ್ ಅಂತ ಬಹಳ ಫೇಮಸ್ ಸರ್ ಇಲ್ಲಿ. ಏನಾದ್ರು ದಮ್ ಕಟ್ಟಿ ಬಿರಿಯಾನಿ ಏನ್ ಮಾಡ್ತಿರಲ್ಲ ಅದೇ ತರನೇ ಪಾಲಕ್ ದಮ್ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ. ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಚಿತ್ರಾನ್ನ ಅಂತೂ ಬಹಳ ಸಖತ್ ಫೇವ್ರೇಟ್ ಸರ್. ನನ್ನ ಫೇವ್ರೇಟ್ ಅದು. ಅದ್ರಲ್ಲಿ ಈಗ ಮಾವಿನಕಾಯಿ ಬರ್ತಾ ಸೀಸನ್ ಕಮ್ಮಿ ಆಯ್ತು ಅಂತ ಅಂದ್ರೆ ಅದನ್ನು ಮತ್ತೆ ವರ್ಷಕ್ಕೆ ಒಂದು 2 ತಿಂಗಳು 3 ತಿಂಗಳು ಕಂಟಿನ್ಯೂ ತಿನ್ಬೋದು ಮತ್ತೆ ಬೇಕು ಅಂತಂದ್ರೆ. ಅಷ್ಟು ಚೆನ್ನಾಗಿರುತ್ತೆ ಸರ್ ಇದು. ಎಲ್ಲರೂ ಕಸ್ಟಮರ್ಸ್ ಎಲ್ಲ ಸದುಪಯೋಗ ಮಾಡ್ಕೊಳ್ರಿ. ಇಲ್ಲಿ ಹೊನ್ನಾಳಿ ಕರಿಬಸವೇಶ್ವರ ಕ್ಯಾಂಟೀನ್ ಇದೆಲ್ಲ, ಇಲ್ಲಿ ಬಂದ್ಬಿಟ್ಟು ಎಲ್ಲ ತಿಂಡಿ ನೀವು ಒಂದ್ಸಲ ಟೇಸ್ಟ್ ಮಾಡ್ರಿ. ನಿಮ್ಗೂ ಗೊತ್ತಾಗುತ್ತೆ ಇಲ್ಲದ ಅನುಭವ ಹೆಂಗಿರುತ್ತೆ ಅಂತಂದ್ರೆ, ತಿಂದರಿಗೂ ಗೊತ್ತಿರುತ್ತೆ. ಸರ್ ಮಿನಿಮಮ್ ಎಷ್ಟು ಒಂದು 20 ವೆರೈಟಿ ಸಿಗುತ್ತೆ? 20ಗಿಂತ ಜಾಸ್ತಿನೇ ವೆರೈಟಿ ಮಾಡ್ತಾರೆ ಸರ್. ನಾವು ಇಂಥದ್ದು ಇಲ್ಲ ಅನ್ನಂಗಿಲ್ಲ ಅಂತ ಅನ್ನಂಗಿಲ್ಲ, ಎಲ್ಲಾ ತರನು ಮಾಡ್ತಾರೆ. ಜಾಮೂನು ಸಹಿತ ಇಟ್ಟಿದ್ದಾರೆ ಬೇಕು ಅಂತರಿಗೆ. ವಾರಪಲ್ಪಟ್ಟ ಹೋಳಿಗೆ ಊಟ ಇದೆ. ಅದನ್ನ ಈಗ ಹೋಳಿಗೆ ಊಟನ ಗುರುವಾರನು ಮಾಡ್ಬೇಕು ಅಂತ ಇದೀವಿ ಅಂತ ಹೇಳ್ತಿದ್ದಾರೆ. ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ವಾರದಾಗ 2 ಸಲ ಯಾವಾಗ ಹೋಳಿಗೆ ಊಟ ಸಹಿತ ಮಾಡ್ಬೋದು. ಅವಾಗ ಎಷ್ಟೊಂದು ಚೆನ್ನಾಗಿತ್ತು. ಆಮೇಲೆ ಹೋಳಿಗೆ ಸಾಂಬಾರು ಕೂಡ ಮಾಡ್ತಾರೆ. ಮಂಡ್ಯ ಪ್ರತಿ ಮಂಡ್ಯನೂ ಹೋಳಿಗೆ ಊಟ ಇರುತ್ತೆ ಸರ್. ಆ ಹೋಳಿಗೆ ತಿಂದ್ರೆ ನಮಗೆ ಏನೋ ಒಂಥರ ಹಬ್ಬದಲ್ಲಿ ಊಟ ಮಾಡ್ದಂಗೆ ಏನೋ ಒಂಥರ ಫೀಲ್ ಆಗುತ್ತೆ ನಮಗೆ. ಸರ್ ಪಾಲಕ್ ಪಲಾವ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತೀರಾ? ಓಕೆ ಸರ್, ಪಾಲಕ್ ಇಂದ ಮಾತ್ರ ನನಗೆ ಬಹಳ ಫೇವ್ರೇಟ್ ಸರ್ ಅದು. ಅದು ಏನ್ ಸಖತ್ ಮಾಡ್ತಾರೆ ಅಂತಂದ್ರೆ, ಈಗ ಬೇರೆ ಡಾಬಾಗಳಲ್ಲಿ ಹೋಟೆಲ್ಗಳಲ್ಲಿ ದೊಡ್ಡ 5 ಸ್ಟಾರ್ ಹೋಟೆಲ್ಗಳಲ್ಲಿ ಮಾಡಕ್ಕಿಂತನೂ ಇಲ್ಲಿ ನೀವು ಒಂದ್ಸಲ ಟೇಸ್ಟ್ ತಿನ್ನೋಡಿ ಸರ್, ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೀವೇ ಇನ್ನೊಂದ್ಸಲ ತಿನ್ಬೇಕು ಮತ್ತೊಂದ್ಸಲ ತಿನ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಸರ್ ಇಲ್ಲಿ.
ನಾನು ಅದಕ್ಕೋಸ್ಕರ ತಿಂಡಿ ತಿನ್ಬೇಕು ಅಂತಂದ್ರೆ ಬಂದೆ ಸರ್. ಈಗ ಮಗಳ ಕರ್ಕೊಂಡು ಈಗ ಇಬ್ರು ತಿನ್ಕೊಂಡ್ಬಿಟ್ಟು ಇವಾಗ ಅದೇ ಹೊರಟಿದ್ವಿ ಸರ್. ನಮಸ್ಕಾರ, ನಿಮ್ಮ ಹೆಸರು? ಮಹೇಶ್ ಅಂತ. ಓಕೆ, ರೆಗ್ಯುಲರ್ ಕಸ್ಟಮರ್ ಸರ್ ನೀವು? ರೆಗ್ಯುಲರ್. ಏನಿಷ್ಟ ಸರ್ ಸರ್ ಫೇವ್ರೆಟ್ ಫುಡ್ ಏನಿಲ್ಲ? ಫೇವ್ರೆಟ್ ಫುಡ್ ಪೂರಿ ಇದೆ, ಪಲಾವ್ ಇದೆ. ಅದಕ್ಕೂ ಮುಂಚೆ ಇಲ್ಲಿ ಅಂಬ್ಲಿ, ಗಂಜಿ ಎಲ್ಲ ಸಿಗುತ್ತೆ. ನಮ್ ಡ್ರೈವರ್ ಕಂಡಕ್ಟರ್ ಮೇನ್ ಅದೇ ಬೇಕಾಗಿರೋದು. ಹಾಗಾಗಿ ನಾವು ಫಸ್ಟ್ ಅಂಬ್ಲಿ ಅದನ್ನೆಲ್ಲ ಕುಡಿತೀವಿ, ನಂತರ ಫುಡ್ ತಗೊಂಡು ಹೋಗ್ತೇವೆ. ಅಂಬ್ಲಿ ಗಂಜಿ ಎಲ್ಲ ಸಿಗುತ್ತೆ? ಎಲ್ಲ ಸಿಗುತ್ತೆ ಸರ್. ಬೆಳಗ್ಗೆನೆ ಡ್ರೈವರ್ಗಳು ಆಲ್ಮೋಸ್ಟ್ ಎಲ್ಲ ಕೂಲ್ ಡಾಕ್ ಅದೇ ಮೇನ್ ನಮಗೆ. ಹಾಗಾಗಿ ಅಂಬ್ಲಿ, ಗಂಜಿ, ಮೊಸರು ಆದ್ರೆ ಮೊಸರು ಹಾಕಿ ಕೊಡ್ತಾರೆ, ಹಾಲಾದ್ರೆ ಹಾಲು ಹಾಕಿ ಕೊಡ್ತಾರೆ. ಏನಾದ್ರೂ ನಮ್ ಪ್ರೈವೇಟ್ ಎಲ್ಲಾ ಡ್ರೈವರ್ಸ್ ಗಳೆಲ್ಲ ಆಲ್ಮೋಸ್ಟ್ ಆಲ್ ಇಲ್ಲೇ ನಿಲ್ಲಿಸ್ತೇವೆ ನಾವು. ಚೆನ್ನಾಗಿದೆ. ಏನ್ ಆರ್ಡರ್ ಮಾಡಿದ್ರಿ? ಪಲಾವ್ ತಿಂತೀವಿ ಸರ್. ಪಲಾವ್ ಟೇಸ್ಟ್ ಚೆನ್ನಾಗಿದೆ ಸರ್, ಸೂಪರ್ ಇದೆ ಸರ್. ನಮಸ್ಕಾರ, ನಿಮ್ಮ ಹೆಸರು ಸರ್? ಕರಿಬಸಪ್ಪ ಅಂತ. ಎಷ್ಟು ವರ್ಷ ಆಯ್ತು ಸರ್ ಹೋಟ್ಲು ಸರ್? ಹೋಟ್ಲು ಶುರುವಾಗಿ ಒಂದು 25 ವರ್ಷ ಆಯ್ತು. 1999ರಲ್ಲಿ ಶುರು ಮಾಡಿದ್ದು. ಅವಾಗ ಸಣ್ಣದಾಗ ಒಂದು ಅಂಗಡಿ ಅಷ್ಟೇ ಮಾಡ್ಕೊಂಡಿದ್ವಿ. ಆಮೇಲೆ ನಿಧಾನವಾಗಿ ಒಂದೊಂದೇ ತಿಂಡಿಗಳು ರೆಡಿ ಮಾಡ್ಕೊಂತ ಬರೀ ಮಾಡ್ತಾ ಇದ್ದೀವಿ ಸರ್. ಹೇಗೆ ಸರ್ ಇಷ್ಟು ಕಡಿಮೆ ಬೆಲೆಯಲ್ಲಿ ಇಷ್ಟು ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಕೊಡ್ತಿದ್ದೀರಾ? ಬಡವರಿಗೆ ನಾವು ಬಡವರಾಗಿಂದಾನೆ ಮೇಲ್ ಬಂದರು. ನಮ್ಮಿಂದ ಈಗ ಬಡವರಿಗೆ ಅನುಕೂಲ ಆಗ್ಲಿ ಅಂತ ನಾವು ಒಂದು ರೀಸನಬಲ್ ರೇಟಲ್ಲಿ ಮಾಡ್ತಾ ಇರೋದು. ಒಳ್ಳೆ ಕ್ವಾಲಿಟಿ ಕೊಡ್ಬೇಕು. ಯಾವುದೇ ಟೇಸ್ಟಿಂಗ್ ಪೌಡರ್ ಆಗಲಿ, ಒಂದು ಏನು ಆಯ್ತು ಇದು ಕೆಮಿಕಲ್ ಯಾವುದು ಬಳಸ್ದಂಗೆ ಹೆಲ್ದಿ ಫುಡ್ ಕಮ್ಮಿ ರೇಟಲ್ಲಿ ಜನಕ್ಕೆ ತುಂಬಾ ಆಗಬೇಕು ಅಂತದ್ದೇ ಮಾಡಿರೋ ಕಾನ್ಸೆಪ್ಟ್ ಇದೆ. ಟೋಟಲ್ ಕಂಪ್ಲೀಟ್ ಎಷ್ಟು ವೆರೈಟೀಸ್ ಸರ್ ಫುಡ್? ಟೋಟಲ್ ಅಂದ್ರೆ ಎಲ್ಲ ಒಂದು 25-30 ಐಟಮ್ ಆಗ್ತಾವ್ರಿ. 25-30 ಐಟಮ್ ಬೋಂಡಾ ಎಲ್ಲ ಬಜ್ಜಿ ಎಲ್ಲ ಸೇರಿ ತಿಂಡಿ ಐಟಮ್ಗಳು ಭಾಳ ಹಾಕವೆ. ಅಂದ್ರೆ ಎಲ್ಲವೂ ಅದರಲ್ಲಿ ಇದ್ ಮಾಡ್ಕೊಂತ ಹೋಗ್ತಾವ್ರಿ. ಕ್ಯಾಟ್ರಿಂಗ್ ಮಾಡ್ತೇವೆ ಸರ್. ಹೊರಗಡೆ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಊಟದ ವ್ಯವಸ್ಥೆನೂ ಮಾಡ್ಕೊಡ್ತೇವೆ. 100-200 ಹಿಂಗೆ ಊಟದ ವ್ಯವಸ್ಥೆನೂ ಮಾಡ್ಕೊಡ್ತೇವೆ. ಹೋಟೆಲ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್? ಸರ್ ಇದು TB ಸರ್ಕಲ್ ಹರಿಹರ ಶಿವಮೊಗ್ಗ ರೋಡ್ ಕ್ರಾಸ್ ಇದೆಯಲ್ಲ, ಅಲ್ಲಿಂದ 100 ಮೀಟರ್ ದೂರ ಆಗುತ್ತೆ ಸರ್. ಹೊನ್ನಾಳಿ ಸಿಟಿ ಹೋಗೋ ದಾರಿ, ಭಾರತ್ ಗ್ಯಾಸ್ ಅಪೋಸಿಟ್, ಡಿಗ್ರಿ ಕಾಲೇಜ್, ಮುಂಬೈ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸುದೀಪ್ ಅಂತ. ಸುದೀಪ್ ಅಂತ. ಎಲ್ಲಿ ಅವ್ರು ಸರ್? ಹೊನ್ನಳ್ಳಿ ಅವರೇ. ಎಷ್ಟು ವರ್ಷದಿಂದ ಬರ್ತೀರಾ ಸರ್? ಎಷ್ಟು ವರ್ಷದಿಂದ ಬರ್ತೀರಾ ಹೋಟೆಲ್? ಈಗ ಸುಮಾರು 2 ವರ್ಷ ಆಯ್ತು. 2 ವರ್ಷ. ಏನ್ ಸರ್ ಇಲ್ಲಿ ನಿಮ್ಮ ಫೇವ್ರೇಟ್ ಫುಡ್? ಇಲ್ಲಿ ಸುಮಾರು ಒಂದು 10ರಿಂದ 15 ಐಟಮ್ ಮಾಡ್ತಾರೆ ಅಡಿಲಿ. ಆಮೇಲೆ ದಿನಕ್ಕೊಂದು ವೆರೈಟಿ ಸ್ಪೆಷಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಆಂಬಡೆ ಮಾಡ್ತಾರೆ, ಮಿರ್ಚಿ, ಸುಮಾರು ಎಲ್ಲ ಚೆನ್ನಾಗಿರುತ್ತೆ. ಟಿಫನ್ನು ಮತ್ತೆ ವಡೆ, ಪೂರಿ, ಬೆಳಗಿನ ಐಟಮ್ ಚೆನ್ನಾಗಿರುತ್ತೆ. ಆಮೇಲೆ ಬೆಳಗ್ಗೆ ಸ್ಪೆಷಲ್ ಅಂದ್ರೆ ರಾಗಿ ಗಂಜಿ ಸಿಗುತ್ತೆ ಇಲ್ಲಿ ಮೇನಾಗಿ. ರಾಗಿ ಗಂಜಿ? ಹೌದು, ರಾಗಿ ಗಂಜಿ ಸಿಗುತ್ತೆ. ಪ್ರತಿ ಸೋಮವಾರ ಹೋಳಿಗೆ ಊಟ ಚೆನ್ನಾಗಿರುತ್ತೆ. ವೆರೈಟಿ ಪ್ರತಿ ಮಂಡೇ ಹೋಳಿಗೆ ಇರುತ್ತೆ. ಇದು ಪ್ರೈಸ್ ಬಗ್ಗೆ ಎಲ್ಲ ಹೇಳೋದ್ರಿ, ಎಷ್ಟು ಕ್ವಾಲಿಟಿ ಕ್ವಾಂಟಿಟಿ? ಚೆನ್ನಾಗಿರುತ್ತೆ. ಹಾಫ್ ಪ್ಲೇಟು 20 ರೂಪಾಯಿ, ಫುಲ್ ಆದ್ರೆ 40 ರೂಪಾಯಿ. ಚೆನ್ನಾಗಿದೆ. ಹೋಟೆಲ್ ಕಂಪೇರ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿದೆ. ಹಾಫ್ ಪ್ಲೇಟ್ 20 ರೂಪಾಯಿ, ಫುಲ್ ಪ್ಲೇಟ್ 40 ರೂಪಾಯಿ. ಬಜ್ಜಿ ಬೋಂಡ ಏನಾದ್ರು ತಗೊಂಡ್ರೆ 5 ರೂಪಾಯಿ. 5 ರೂಪಾಯಿ. ಹೊರಗಡೆ ಎಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತೆ. ಹೋಟೆಲ್ ಸುಮ್ಮನೆ ಅದು ಇದು ಅಂತೇಳಿ ಎಲ್ಲ ಎಕ್ಸ್ಟ್ರಾ. ಈಗ ಆಂಬಿಯನ್ಸ್ ಹೊರಗಡೆ ಹೋಟೆಲ್ಗೆ ಹೋದ್ರೆ ಅದಕ್ಕೂ ದುಡ್ಡು ಕೊಡ್ಬೇಕಾಗುತ್ತೆ. ಇಲ್ಲಾದ್ರೆ ಚೆನ್ನಾಗಿದೆ ಆಂಬಿಯನ್ಸ್. ಪಾಲಕ್ ಪಲಾವು, ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಸೂಪರ್ ಆಗಿರುತ್ತೆ. ಎಲ್ಲೋ ನಾವು ತಿಂದಿದೀವಿ, ಇಲ್ಲಿ ಸಿಗೋಂತ ಟೇಸ್ಟ್ ಎಲ್ಲ ಸಿಗಲ್ಲ. ಚೆನ್ನಾಗಿದೆ. ಆಮೇಲೆ ಪ್ರೈಸ್ ಅಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ, ಈಗ ಔಟ್ ಆಫ್ ಅಲ್ಲಿ ಹೇಗಿದೆ ಅಂದ್ರೆ 60-70 ಪ್ಲಸ್ ಒಂದು ಟಿಫನಿ ಹಾಕ್ತಾರೆ ವಿತಿನ್. ಆಮೇಲೆ ಇಲ್ಲಿ ಬರೀ 40 ರೂಪೀಸಿಗೆ ಆಗಿ ಎಲ್ಲ ರೇಟ್ ಅಲ್ಲಿ ಕಡಿಮೆ ಮಾಡಿ ಎಲ್ಲ ಚೆನ್ನಾಗಿ ಮಾಡಿಸ್ಬಿಡ. ವೆರೈಟಿನೇ ಚೆನ್ನಾಗಿದೆ ಅಲ್ಲ ಸರ್? ಪಾಲಕ್ ಪಲಾವ್, ಮಾವಿನಕಾಯಿ ಚಿತ್ರಾನ್ನ ಅಂದ್ರೆ ಈಗ ಸಿಗದೆ ರೇರ್ ಆಗ್ಬಿಟ್ಟಿದೆ. ರೇರ್ ಅದು, ಬಟ್ ಆದ್ರೆ ಇಲ್ಲಿ ಸಿಗುತ್ತೆ. ಆಮೇಲೆ ಟೇಸ್ಟ್ ಆಗೇ ಇದೆ. 100% ಕೊಡ್ಬೋದು. ಎನಿಥಿಂಗ್ ಟೇಸ್ಟ್ ಸೂಪರ್ ಆಗಿ, ಸೂಪರ್ ಸೂಪರ್, ಯಾವ ಫಾಲ್ಟೇ ಇಲ್ಲ. ಬೇಕಾದ್ರೆ ಬಂದ ನಮ್ಮ ಒಬ್ಬ ಅಭಿಪ್ರಾಯ ಏನಂತ ಬರ್ತಾರಲ್ಲ, ಅವ್ರಿಗೆ ಕೇಳ್ಬೇಕಾರೆ ಇನ್ನೂ ಬೇಕಾರೆ ಅದ್ರಲ್ಲೂ ನೋಡಿ ಎಲ್ಲರ ಅಭಿಪ್ರಾಯನೂ ಸೇಮ್ ಇರುತ್ತೆ.
ಫೇಮಸ್ ಹೋಟೆಲ್. ನಮಗೆ ಖುಷಿ ವರ್ಗದವರು ಬಂದು ಇಲ್ಲಿ ನಾವು ನೋಡ್ರಿ ಈಗ ಮಾರ್ನಿಂಗ್ ಈಗ ಈಗ ಹೋಗ್ಬೇಕು ಔಟ್ ಆಫ್ ಎಲ್ಲಾರು ಹೋಗ್ಬೇಕಂದ್ರೆ ಇಲ್ಲಿ ಬಂದೇ ಹೋಗ್ತೀವಿ ನಾವು. ಏನೋ ಪಾರ್ಸಲ್ ಬೇಕಂದ್ರೆ ಇಲ್ಲಿಗೆ ಬರ್ತೀವಿ. 5 ಕಿಲೋಮೀಟರ್ ಬಂದಿ 5 ಕಿಲೋಮೀಟರ್ 5 ಕಿಲೋಮೀಟರ್ ಇಲ್ಲೇ ಟಿಫನ್ ಮಾಡ್ಬೇಕು. ಇಲ್ಲೇ ಟಿಫನ್ ಮಾಡಿ ಹೋಗ್ತೀನಿ ನಾನು. ಫ್ರೀ ಇದ್ದಾಗೆಲ್ಲ ಹೋಗ್ತೀವಿ. ಎಲ್ಲಾರು ಹೋಗ್ಬೇಕಾದ್ರೂ ನಮ್ ಫ್ಯಾಮಿಲಿಯಿಂದ ಹಿಡಿದು ಫ್ರೆಂಡ್ ಸರ್ಕಲ್ ಇಲ್ಲೇ ಕರ್ಕೊಂಡ್ ಬರ್ತೀವಿ. ಚೆನ್ನಾಗಿದೆ ಬನ್ನಿ, ಇಲ್ಲ ಚೆನ್ನಾಗಿದೆ ಬನ್ನಿ. ಅದ್ರಲ್ಲಿ ಹೈಲೈಟ್ ಎನಿ ಒನ್ ಹೈಲೈಟ್ ಸೂಪರ್ ಚೆನ್ನಾಗಿದೆ ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಬಸವರಾಜ್ ಅಂತ ಹೇಳಿ. ಹಾಂ ಸರ್. ಎಷ್ಟು ವರ್ಷದಿಂದ ಬರ್ತಾರೆ ಸರ್? ಇಲ್ಲಿ ಒಂದು 3 ವರ್ಷದಿಂದ ಬರ್ತದೆ. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ ತಿಂಡಿಗೆಲ್ಲ. ಒಂದು 10-15 ತರ ಐಟಮ್ಸ್ ಮಾಡ್ತಾರೆ. ಹಾಫ್ ಅಂದ್ರೆ ಹಾಫ್ ಒಳ್ಳೆ ಚೆನ್ನಾಗಿದೆ. ಮತ್ತೆ ನ್ಯಾಚುರಲ್ ಫುಡ್, ಮನೆ ಫುಡ್ ತರ ಚೆನ್ನಾಗಿದೆ ತಿಂದು. ಸರ್ ಏನ್ ನಿಮ್ಗೆ ಫೇವರೇಟ್ ಫುಡ್ ಏನ್ ಸರ್ ಇಲ್ಲಿ? ತುಂಬಾ ಇಲ್ಲಿ ಪಾಲಕ್ ಪಲಾವ್ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿ ಬೋಂಡ ಚೆನ್ನಾಗಿರುತ್ತೆ. ರೈಸ್ ಬಾತ್ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಎಲ್ಲ ಐಟಮು ಚೆನ್ನಾಗಿದೆ. ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ಮಾತಾಡೋದು ಚೆನ್ನಾಗಿದೆ. ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ. ಹೊಟ್ಟೆ ತುಂಬಾ ಕೊಡ್ತಾರೆ. ಮನೆ ಊಟ ತರ ರೀಸನಬಲ್. ರೇಟ್ ಕೂಡ ರೀಸನಬಲ್ ಆಗಿ ಇರುತ್ತೆ.